ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಮಹಾವತಾರ ನರಸಿಂಹ ಸಿನಿಮಾದ ಬಗ್ಗೆ ರಿವ್ಯೂ ಯಾಕೆ ಮಾಡಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದರೆ, ಖಂಡಿತವಾಗ್ಲೂ ಈ ಸಿನಿಮಾ ನೋಡೋ ಸ್ವಲ್ಪ ತಡ ಆಯಿತು. ಆ್ಯಂಡ್ ತಡವಾಗಿ ನೋಡಿದ್ರು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆಯಿತು. ಸಿನಿಮಾ ನೋಡ್ಬೋದಾ, ಹೇಗಿದೆ, ಏನು ಕತೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾನೊಂದು ರಿವ್ಯೂ ತಿಳಿಸ್ಕೊಡ್ತೀನಿ. ರಿವ್ಯೂ ಅನ್ನೋದಕ್ಕಿಂತ ಈ ಒಂದು ಸಿನಿಮಾ ನೋಡಿದ್ರೆ ನನಗೆ ಆದಂಥ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಅನಿಮೇಟೆಡ್ ಮೂವೀಸ್ಗಳು, ಅನಿಮೇಟೆಡ್ ಆದಂಥ ಮೂವಿಗಳು ಬರ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಾ ಕಡಿಮೆ, ಅಂದರೆ ಕನ್ನಡ ಪ್ರೊಡಕ್ಷನಲ್ಲಿ ಆಗ್ತಿರುವಂಥದ್ದು. ಸೊ ಹೊಂಬಾಳೆ ಅವರಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮುಖಾಂತರ. ಆ್ಯಂಡ್ ನಿಜವಾಗ್ಲೂ ಒಂದು ಒಳ್ಳೆ ಮೂವನ್ನು ತೊಗೊಂಡಿದ್ದಾರೆ ಈ ಒಂದು ಆ್ಯನಿಮೇಟೆಡ್ ಸೀರೀಸ್ನ. ಸೊ ಕಂಪ್ಲೀಟಾಗಿ ಅದು ಕಲ್ಕಿ ಪಾರ್ಟ್ 2ಗೆ ಒಂದು ಡೆಸ್ಟಿನಿಯನ್ನು ಕೊಟ್ಟಿದ್ದಾರೆ ಈ ಸಿನಿಮಾಯಿಂದ. ನಾನು ಈ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತೀನಿ, ತಡ ಮಾಡೋಕ್ಕೋಗಲ್ಲ. ಭಕ್ತ ಪ್ರಹ್ಲಾದ ಸಿನಿಮಾ ಯಾರ್ಯಾರು ನೋಡಿದ್ದೀರಾ, ಅದೇ ಒಂದು ಸ್ಟೋರಿ. ಸೊ ನರಸಿಂಹನ ಒಂದು ಕ್ಯಾರೆಕ್ಟರ್ ಏನಿದೆ, ನರಸಿಂಹ ಸ್ವಾಮಿ ಒಂದು ಕ್ಯಾರೆಕ್ಟರ್ ಏನಿದೆ, ತುಂಬ ಬ್ಯೂಟಿಫುಲ್ಲಾಗಿ ಒಂದು ಪಿಕ್ಚರೈಸ್ ತೋರಿಸಿದ್ದಾರೆ. ಸೊ ಈ ಸಿನಿಮಾ ಮೋಸ್ಟ್ ನಾನು ರೆಕಮೆಂಡ್ ಮಾಡುವಂಥದ್ದು. ಈ ಸಿನಿಮಾ ಕಂಪಲ್ಸರಿಯಾಗಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಖಂಡಿತವಾಗ್ಲೂ ಹೋಗಿ. ಯಾಕೆಂತಂದರೆ ಈಗಿನ ದಿನಗಳಲ್ಲಿ ನಾವು ಮಕ್ಕಳನ್ನೆಲ್ಲ ಬರೀ ಶಾರ್ಟ್ಸ್ ಫೀಡ್ಸ್ಗಳಲ್ಲಿ ನೋಡ್ತಾ ಇರ್ತಾರೆ, ತುಂಬ ಮೊಬೈಲ್ ಅಡಿಕ್ಷನ್ಸ್ ಆಗಿರ್ತಾರೆ. ಬಟ್ ಒಂದು ರೀತಿಯ ಒಳ್ಳೆಯ ಒಂದು ಕಾರ್ಟೂನನ್ನು, ಈಗ ತುಂಬ ವೆರೈಟಿ ಆಫ್ ಕಾರ್ಟೂನ್ಸ್ಗಳಿದ್ದಾವೆ, ಆ ರೀತಿ ಕಾರ್ಟೂನ್ಸ್ ಎಲ್ಲ ನೋಡ್ತಾರೆ. ಬಟ್ ಈಸ್ ನಾಟ್ ನೆಸಸರಿ. ಆ ಕಾರ್ಟೂನ್ಸ್ ನೋಡೋದು ಯಾವುದೇ ಒಂದು ನೆಸೆಸಿಟಿ ಇರಲ್ಲ. ಬಟ್ ಈ ಒಂದು ನಮ್ಮ ಒಂದು ಭಕ್ತ ಪ್ರಹ್ಲಾದ ಸಿನಿಮಾ, ನಮ್ಮ ಒಂದು 90s ಕಿಡ್ಸಲ್ಲಿ ನಾವೆಲ್ಲ ಏನು ನೋಡ್ತಾ ಇದ್ವಿ ಇವಾಗ, ಅಂದರೆ ರಾಜ್ಕುಮಾರ್ ಸರ್ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು. ಸೊ ಒಂದು ಸ್ಕ್ರೀನ್ ಮೇಲೆ ಬಂದಾಗ ಆ ಒಂದು ಕಂಬನೆಲ್ಲ ಹೊಡೆದು ಆ ನರಸಿಂಹಸ್ವಾಮಿ ಎಂಟ್ರಿ ಆದಾಗ ಅದು ಒಂದು ರೀತಿಲಿ ನಮಗೆ ಅದು ಹೇಳೋಕ್ಕಾಗಲ್ಲ, ಒಂದು ರೀತಿ ರೋಮಾಂಚನ. ಬಟ್ 3D ಆ್ಯನಿಮೇಷನ್ನಲ್ಲಿ ಹೇಗಿರುತ್ತೆ ಅಂತ ನಾನಂತೂ ಕಲ್ಪನೆ ಮಾಡ್ಕೊಂಡಿರಲಿಲ್ಲ. ಬಟ್ ನಾರ್ಮಲ್ ಆಗಿ ನಾನು ಅನಿಮೇಟೆಡ್ ಸೀರೀಸ್ಗಳನ್ನ ನೋಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಕಾರ್ಟೂನ್ಸ್ಗಳನ್ನ ನೋಡೋದು ತುಂಬಾ ಕಡಿಮೆ ನಾನು ಬೇಸಿಕಲಿ. ಬಟ್ ಈ ಸಿನಿಮಾ ತುಂಬ ಕ್ಯೂರಿಯಸ್ ಕ್ರಿಯೇಟ್ ಮಾಡಿತ್ತು. ಬಟ್ ಕಾರಣಾಂತರಗಳಿಂದ ಸ್ವಲ್ಪ ಲೇಟ್ ಆಯಿತು ರಿವ್ಯೂ ಮಾಡೋದು. ನಿಮಗೆ ಗೊತ್ತಿರೋ ಹಾಗೆ ಎಕ್ಕ ರಿಲೀಸ್ ಆಯಿತು. ಸೊ ಜೂನಿಯರ್ ಸಿನಿಮಾನೂ ಒಂದು ಒಳ್ಳೆ ಒಂದು ಓಪನಿಂಗ್ ತೊಗೊಳ್ತು, ಎಕ್ಕ ಕೂಡ ಒಂದು ಒಳ್ಳೆ ಓಪನಿಂಗ್ ತೊಗೊಳ್ತು. ಅಷ್ಟೇ ಅಲ್ಲದೆ ಸೂ ಫ್ರಮ್ ಸೋ ಕೂಡ ಈಗ ಆಲ್ಮೋಸ್ಟ್ ಒಂದು ಹೌಸ್ಫುಲ್ಲಾಗಿ ಹೋಗ್ತಾ ಇದೆ. ಅದು ಜೊತೆಗೇನೆ ಮಹಾವತಾರ ನರಸಿಂಹ ಸಿನಿಮಾ ಕೂಡ 100% ಈ ಎಲ್ಲ ಮೂವಿಗಳು ಒಂದು ರೀತಿಯಲ್ಲಿ ಈ ವರ್ಷದ ಒಂದು ಒಳ್ಳೆ ಪ್ಯಾಕೇಜ್ ಕನ್ನಡ ಮೂವಿ ಅಂತಲೇ ಹೇಳ್ಬೋದು. ಒಂದು ಕಡೆಯಿಂದ ಎಲ್ಲ ನೋಡ್ಕೊಂಬರ್ಬೋದು, ಅಷ್ಟರ ಮಟ್ಟಿಗೆ ಒಂದು ಅದ್ಭುತವಾದಂಥ ಸಿನಿಮಾಗಳಿದೆ. ಸೊ ನಾನು ತುಂಬ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ, ಸಿನಿಮಾಗಳಿಲ್ಲ 2025 ಸಿನಿಮಾಗಳು ಯಾವುದು ಬ್ಲಾಕ್ ಬಾಸ್ಟರ್ ಸಿನಿಮಾಗಳೇ ಆಗಿಲ್ಲ ಅಂತ. ಸೊ ಒನ್ ಬೈ ಒನ್ ಸಿನಿಮಾಗಳು ರಿಲೀಸ್ ಆಗಿದೆ. 100% ಫ್ಯಾಮಿಲಿ ಎಂಟರ್ಟೈನರ್ಸ್ ಮೂವಿಗಳಿವೆಲ್ಲ. ಸೊ ಹೋಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಸೊ ಈಗ ವಿಚಾರಕ್ಕೆ ಬಂದುಬಿಡ್ತೀನಿ ಮತ್ತೆ. ಈ ಒಂದು ಸಿನಿಮಾ ಏನಿದೆ, ನರಸಿಂಹಸ್ವಾಮಿ ಒಂದು ಕ್ಯಾರೆಕ್ಟರ್ನ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಒಂದು ಕಡೆ ಆಯಿತು ಅಂದರೆ, ಸೊ ಡಬ್ಬಿಂಗಲ್ಲೂ ಕೂಡ ಒಂದು ಚಿಕ್ಕ ಪ್ರಹ್ಲಾದ ಹುಡುಗನ ಒಂದು ವಾಯ್ಸ್ ಏನಿದೆ, ಅದ್ಭುತವಾದಂಥ ವಾಯ್ಸು. ನನಗೂ ತುಂಬ ಒಂದು ಕ್ಯೂಟ್ ವಾಯ್ಸ್ ಅಂತ ಅನ್ನಿಸ್ತು. ಬೇಸಿಕಲಿ ನಾವೆಲ್ಲ ಅಂದ್ಕೊಂಡಿರ್ತೀವಿ ಅನಿಮೇಟೆಡ್ ಅಂದರೆ ಸೊ ವಾಯ್ಸು ಮತ್ತು ಅನಿಮೇಟೆಡ್ ಸೀರೀಸ್ಗಳಿಗೂ ಸ್ವಲ್ಪ ಲಿಂಕ್ ಆಗಲ್ಲ ಅಂತ. ಬಟ್ ಆ ರೀತಿ ಯಾವುದೇ ರಿಸ್ಟ್ರಿಕ್ಷನ್ಸ್ಗಳಿಲ್ಲ. ಆಮೇಲೆ BGM ಆಗಿರ್ಬೋದು, ಪ್ರತಿಯೊಂದು ಕೂಡ ಸಖತ್ತಾಗಿರುತ್ತೆ. ಇದನ್ನು ನೀವು ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಎಲ್ಲಿ ನಿಮ್ಮ ಒಂದು ಮಾಲ್ ಆಗಿರ್ಬೋದು ಅಥವಾ ಒಂದು ಬೆಸ್ಟ್ ಕ್ವಾಲಿಟಿ ಆದಂಥ ಒಂದು ಥಿಯೇಟರ್ಸ್ಗಳಿರುತ್ತೆ, ಅಲ್ಲಿ ಖಂಡಿತವಾಗ್ಲೂ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ನೀವು 3D ವಿಚಾರಕ್ಕೆ ಬರ್ತೀನಿ. ಸೊ 3D ಅಂತೂ ಅಮೇಝಿಂಗ್ ಆಗಿ ಎಕ್ಸ್ಪೀರಿಯೆನ್ಸ್ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಆ ಟೀಮ್ ಅವರು ತುಂಬಾ ಒಂದು 3Dಯನ್ನು ಒಂದು ಇಂಪ್ರೊವೈಸೇಷನ್ ಮಾಡಿದ್ದಾರೆ ಒಂದು ಅನಿಮೇಟೆಡ್ ವರ್ಷನಲ್ಲಿ ಅಂತಲೇ ಹೇಳ್ಬೋದು. ಕೆಲವೊಂದು ಸೀನ್ಸ್ಗಳನ್ನು ನೋಡ್ತಾ ಇದ್ದರೆ ನಮ್ಮ ಕಣ್ಣು ಮುಂದ್ಗಡೆ ಹಾದು ಹೋದಾಗೆ ಒಂದು ರೀತಿಯಲ್ಲಿ ಫೀಲ್ ಬರುತ್ತೆ. ಅಷ್ಟರ ಮಟ್ಟಿಗೆ ಒಂದು ಅನಿಮೇಟೆಡ್ 3Dನ ಸ್ವಲ್ಪ ಇಂಪ್ರೊವೈಸೇಷನ್ ಕಾಣಿಸುತ್ತೆ ಇದರಲ್ಲಿ, ಇಂಪ್ರೊವೈಸ್ ಮಾಡಿರುವಂಥದ್ದು. ಸೊ ನಾನು ಒಂದು ವಿಚಾರ ಈ ಸಿನಿಮಾದಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂತ ಅಂದರೆ, ಸೊ ಒಂದು ಅನಿಮೇಟೆಡ್ ಸಿನಿಮಾನ ಮಾಡೋದು ದೊಡ್ಡದಲ್ಲ, ಬಟ್ ಅದನ್ನು ಜನಗಳಿಗೆ ತಲುಪಿಸೋದಿದೆಯಲ್ಲ, ಅದು ತುಂಬಾ ಒಂದು ಕಷ್ಟಕರವಾದಂಥ ವಿಷಯ. ಬಟ್ ಈ ಸಿನಿಮಾಗೆ ಆಡಿಯನ್ಸ್ಗಳು ತುಂಬಾ ಅದ್ಭುತವಾಗಿ ಬರ್ತಾ ಇದ್ದಾರೆ. 1 ಗಂಟೆಗೆ 11ರಿಂದ 12,000 ಟಿಕೆಟ್ಗಳು ಸೇಲ್ ಆಗ್ತಾ ಇದೆ ಬುಕ್ ಮೈ ಶೋ ಅಲ್ಲಿ. ಸೊ ಐ ಆಮ್ ರಿಯಲಿ ಹ್ಯಾಪಿ. ನೌ ಡೇಸ್ ಏನಂತಂದರೆ ಕನ್ನಡ ಸಿನಿಮಾಗಳು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ಸೊ ಎಲ್ಲ ಒಂದು ರೀತಿಯಲ್ಲಿ ಖುಷಿ ಆಗ್ತಿರುವಂಥ ವಿಚಾರ. ಸೊ ನಾನು ಆಗ ಹೇಳಿದಾಗೇ ಎಕ್ಕ ಆಗಿರ್ಬೋದು, ಜೂನಿಯರ್ ಆಗಿರ್ಬೋದು, ಸೊ ಈಗ ಸೂ ಫ್ರಮ್ ಸೋ ಆಗಿರ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಎಲ್ಲ ಒಂದು ಸಿನಿಮಾ ನೋಡಾದ್ಮೇಲೆ ಸೊ ಈಗ ಒಂದು ತುಂಬಾ ಒಂದು ದೊಡ್ಡ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಾ ಇದೆ ಈಗ ನರಸಿಂಹ ಸಿನಿಮಾ, ಮಹಾವತಾರ ನರಸಿಂಹ. ಸೊ ಈ ಸಿನಿಮಾನು ಕೂಡ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿರೋದ್ರಿಂದ ದಯವಿಟ್ಟು ಎಲ್ಲ ಸಿನಿಮಾಗಳನ್ನು ನೋಡಿ ಥಿಯೇಟ್ರಲ್ಲಿ. ಒಂದಕ್ಕಿಂತ ಒಂದು ಅತ್ಯದ್ಭುತವಾದಂಥ ಸಿನಿಮಾಗಳು ರಿಲೀಸ್ ಆಗಿದೆ, ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಸಿನಿಮಾಗಳಿಲ್ಲ ಅಂತ ಕೂತಿರ್ತೀವಿ, ಬಟ್ ಸಿನಿಮಾ ಬಂದಾಗ ಯಾರು ಕೂರೋದು ಬೇಡ. ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಯಾರು ನೋಡಿದವ್ರಿಗೆ ನಿಮಗೆ ಏನು ಅನ್ನಿಸ್ತು ಎಲ್ಲ ಸಿನಿಮಾಗಳಾಗಿರ್ಬೋದು, ಮತ್ತು ಈ ಮಹಾವತಾರ ನರಸಿಂಹ ಸಿನಿಮಾ ಬಗ್ಗೆ ಆಗಿರ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ.
ನಮಸ್ಕಾರ.